ಇದು ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಅತಿ ದೊಡ್ಡ ರಾಬರಿ ಪ್ರಕರಣ. 2 ಕಂಟೈನರ್ ವಾಹನಗಳಲ್ಲಿ 400 ಕೋಟಿ ರೂಪಾಯಿಯನ್ನ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗ್ತಾ ಇತ್ತು. ಆದರೆ ಕರ್ನಾಟಕದ ಚೋರ್ಲಾ ಬಾರ್ಡರ್ನಲ್ಲಿ ಆ ಒಂದು ಕಂಟೈನರ್ ವಾಹನಗಳು ಏಕಾಏಕಿ ಮಿಸ್ಸಿಂಗ್ ಆಗ್ತವೆ ಅನ್ನುವಂತಹದ್ದು ಸದ್ಯ ಈಗ ನಾಸಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ದಾಖಲಾಗಿರುವಂತದ್ದು. ಸದ್ಯ ಎಲ್ಲಿ ಆ ಒಂದು ದೂರಿನನ್ವಯ ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲೇ ಈ ಒಂದು ಏನು ಕಂಟೈನರ್ ವಾಹನಗಳು ಹೈಜಾಕ್ ಆಗ್ತವೆ ಅನ್ನುವಂಥದ್ದು ದೂರಿನಲ್ಲಿ ಉಲ್ಲೇಖ ಆಗಿರುವಂತದ್ದು. ಸೊ ಆ ದೂರಿನನ್ವಯ ಇದೀಗ ಮಹಾರಾಷ್ಟ್ರದ ನಾಸಿಕ್ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಈ ಒಂದು 400 ಕೋಟಿ ರೂಪಾಯಿ ಹಣ ಏನಿದೆ ಈ ಒಂದು ಕಿಶೋರ್ ಸಾಳ್ವೆ ಅನ್ನುವಂತಹ ಮಹಾರಾಷ್ಟ್ರದ ಉದ್ಯಮಿಗೆ ಸೇರಲಾಗಿತ್ತು. ಸೊ ಗೋವಾದಿಂದ ಕರ್ನಾಟಕದ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಈ ಒಂದು ಹಣವನ್ನ ಅಕ್ಟೋಬರ್ 16ರಂದು ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. 400 ಕೋಟಿ ರೂಪಾಯಿ ಹಣ ಕಂಟೈನರ್ ವಾಹನಗಳಲ್ಲಿ ಇದೇ ಒಂದು ಮಾರ್ಗ ಈಗೇನು ತೋರಿಸ್ತಾ ಇದ್ದೇನೆ ಇದೇ ಒಂದು ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಆದ್ರೆ ಯಾವಾಗ ಕರ್ನಾಟಕ ಬಾರ್ಡರ್ ಅನ್ನ ಆ ಕಂಟೈನರ್ ವಾಹನಗಳು ಎಂಟ್ರಿ ಆಗ್ತವೆ, ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗ್ಯಾಂಗ್ ಕಟ್ಟಿಕೊಂಡು ಬಂದು ಆ 2 ಲಾರಿಯನ್ನ ಹೈಜಾಕ್ ಮಾಡುವುದರ ಜೊತೆಗೆ ಏನು ಅದರಲ್ಲಿದ್ದಂತಹ ಕೆಲವೊಂದಿಷ್ಟು ಬಿಲ್ಡರ್ಗಳನ್ನು ಕೂಡ ಹೈಜಾಕ್ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯ ಈಗ ಪ್ರಕರಣದಲ್ಲಿ ಉಲ್ಲೇಖ ಆಗಿರುವಂತದ್ದು. ಈ ಒಂದು ಪ್ರಕರಣವನ್ನ ಇದೀಗ ಮಹಾರಾಷ್ಟ್ರ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಪ್ರಕರಣದ ಅನ್ವಯ ಈಗಾಗಲೇ SIT ಕೂಡ ಫಾರ್ಮ್ ಮಾಡಿರುವಂತದ್ದು. ಸೊ ಈಗೇನ್ ತೋರಿಸ್ತಾ ಇದ್ದೇನೆ ಇದು ಗೋವಾದಿಂದ ಕರ್ನಾಟಕಕ್ಕೆ ಬರುವಂತಹ ರಸ್ತೆ. ಈ ಒಂದು SIT ಅನ್ನ ಫಾರ್ಮ್ ಮಾಡಿ ಈಗಾಗಲೇ ತನಿಖೆಯನ್ನು ಕೂಡ ಚುರುಕುಗೊಳಿಸಿರುವಂತದ್ದು. ಮುಖ್ಯವಾಗಿ ಇಲ್ಲಿ ಕರ್ನಾಟಕಕ್ಕೆ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಈ ಹಣ ಹೈಜಾಕ್ ಆಗಿದೆ ಅಥವಾ ಇಲ್ಲಿಂದ ಅದನ್ನ ಅಪಹರಣ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಈಗ ಆ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಈ ದೂರನ್ನ ಸದ್ಯ ಈಗ ನಾಸಿಕ್ನ ನಿವಾಸಿಯಾಗಿರುವಂತಹ ಸಂದೀಪ್ ದತ್ ಪಾಟೀಲ್ ಅನ್ನುವಂತಹ ವ್ಯಕ್ತಿ ನಾಸಿಕ್ ಪೊಲೀಸ್ ಸ್ಟೇಷನ್ ಅಲ್ಲೇ ಕೊಟ್ಟಿರುವಂತದ್ದು. ಇಷ್ಟೊಂದು ತಡವಾಗಿ ಈ ಪ್ರಕರಣ ಯಾಕೆ ಬೆಳಕಿಗೆ ಬಂತು ಅನ್ನುವಂಥದ್ದು ಕೂಡ ಆ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಯಾವಾಗ ಈ ಒಂದು ಕಂಟೈನರ್ ವಾಹನಗಳು ಮಿಸ್ಸಿಂಗ್ ಆಗ್ತವೆ ಅದಾದ ಬಳಿಕ ಇದೇ ವಾಹನವನ್ನ ಸಂದೀಪ್ ದತ್ ಪಾಟೀಲ್ ಎಂಬಾತನೇ 2 ವಾಹನಗಳನ್ನ ಹೈಜಾಕ್ ಮಾಡ್ಕೊಂಡು ತೆಗೆದುಕೊಂಡು ಹೋದ ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಈ ಕಿಶೋರ್ನ ಕಡೆ ಇದ್ದಂತಹ ಹುಡುಗರು ಬಿಲ್ಡರ್ಗಳು ಎಲ್ಲರೂ ಕೂಡ ಆತನನ್ನ ಕಿಡ್ನಾಪ್ ಅನ್ನ ಮಾಡಿ ಬಳಿಕ ಅವನ್ನ ಒತ್ತೆ ಹಾಳಾಗಿಟ್ಕೊಳ್ತಾರೆ. ಒತ್ತೆ ಹಾಳಾಗಿಟ್ಕೊಂಡು ಆ ಹಣವನ್ನ ಎಲ್ಲಿಗೆ ಸಾಗಿಸಿದೆ ಅನ್ನುವಂತಹ ಧಮಕಿಯನ್ನ ಕೊಡ್ತಾರೆ. ಅದಾದ ಬಳಿಕ ಕಿಶೋರ್ ಏನಿದ್ದಾನೆ ಆತನಿಗೆ ವಿಡಿಯೋ ಕಾಲ್ ಮಾಡಿ ಆತನಿಗೂ ಕೂಡ ಧಮಕಿ ಕೊಡಿಸುವಂತ ಕೆಲಸವನ್ನ ಮಾಡ್ತಾರೆ. ಸೊ ಇಷ್ಟೆಲ್ಲ ಘಟನೆ ಆಗಿ ಸುಮಾರು 2-3 ತಿಂಗಳ ಬಳಿಕ ಆತ ಯಾವಾಗೂ ಕೂಡ ಈ ಒಂದು ಹಣದ ವಿಚಾರವನ್ನ ಬಾಯಿ ಬಿಡುವುದಿಲ್ಲ. ಆತನನ್ನ ಬಿಟ್ಟು ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಆತನಿಗೆ ಜೀವ ಬೆದರಿಕೆ ಹಾಕಿರ್ತಾರೆ. ಅದ್ರ ಜೊತೆಗೆ ಅವರ ಕುಟುಂಬವನ್ನು ಕೂಡ ಬಿಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಧಮಕಿಯನ್ನು ಹಾಕಿರ್ತಾರೆ. ಸೊ ಇದೇ ಒಂದು ಕಾರಣಕ್ಕಾಗಿ ಈತ ಸಂದೀಪ್ ಏನಿದ್ದಾನೆ ದೂರು ಕೊಡುವುದನ್ನ ವಿಳಂಬ ಮಾಡ್ತಾನೆ. ಆದ್ರೆ ಕಡೆಯದಾಗಿ ಮತ್ತೆ ಆತನಿಗೆ ಹಣದ ವಿಚಾರಕ್ಕೆ ಬಂದಂತೆ ವಿಡಿಯೋ ಕಾಲ್ಗಳು ಬರೋಕೆ ಶುರು ಆಗ್ತವೆ, ಮತ್ತೆ ವಾಟ್ಸಾಪ್ ಕಾಲ್ಗಳು ಬರೋಕೆ ಸ್ಟಾರ್ಟ್ ಆಗ್ತವೆ. ಅದ್ರ ಜೊತೆಗೆ ನೇರವಾಗಿ ಜೀವ ಬೆದರಿಕೆ ಕೂಡ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಭಯಭೀತಿಗೊಂಡಂತಹ ಸಂದೀಪ್ ಕೆಲ ದಿನಗಳ ಹಿಂದೆ ನಾಸಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ರೀತಿ 400 ಕೋಟಿ ರೂಪಾಯಿ ಹಣವನ್ನ ಸಾಗಿಸಲಾಗ್ತಾ ಇತ್ತು. ಸೊ ಇದನ್ನ ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ಅಪಹರಣ ಮಾಡಲಾಗುತ್ತೆ. ಸೊ ಆ ಒಂದು ಅಪಹರಣ ಆಗಿರುವಂತಹ ಪ್ರಕರಣವನ್ನ ತನ್ನ ಮೇಲೆ ಹಾಕಿ ಇಡೀ 400 ಕೋಟಿ ರೂಪಾಯಿ ಹಣವನ್ನ ತಾನೇ ಕೊಡ್ಬೇಕನ್ನುವಂತ ನಿಟ್ಟಿನಲ್ಲಿ ಕಿಶೋರ್ ಸೇರಿದಂತೆ ಆತನ ಹುಡುಗರೆಲ್ಲರೂ ಕೂಡ ತಮಗೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಬಂದೂಕನ್ನ ಇಟ್ಟು ತನ್ನನ್ನ ಕಿಡ್ನಾಪ್ ಮಾಡಿ ಕರೆದುಕೊಂಡು ಹೋದ್ರು, ಹಲ್ಲೆ ಮಾಡಿದ್ರು, ಒತ್ತೆ ಹಾಳಾಗಿಟ್ಕೊಂಡ್ರು ಅನ್ನುವಂಥದ್ದನ್ನ ಪ್ರತಿಯೊಂದನ್ನು ಕೂಡ ಆ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ SIT ತಂಡ ಈಗಾಗಲೇ ತನಿಖೆಯನ್ನ ಈಗ ಮಹಾರಾಷ್ಟ್ರದ SIT ತಂಡ ತನಿಖೆಯನ್ನ ಶುರು ಮಾಡಿದ್ರೆ, ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಅದರಲ್ಲೂ ಬೆಳಗಾವಿಯ ಚೋರ್ಲಾದಲ್ಲಿ ಈ ಒಂದು ವಾಹನಗಳು ಅಪಹರಣ ಆಗ್ತವೆ ಅನ್ನುವಂಥದ್ದು ದೂರಿನಲ್ಲಿ ಉಲ್ಲೇಖ ಇರುವಂತ ಕಾರಣಕ್ಕಾಗಿ ಸದ್ಯ ಈಗ ನಾಸಿಕ್ ಪೊಲೀಸರು ಬೆಳಗಾವಿಯ SP ಅವರಿಗೂ ಕೂಡ ಇಲ್ಲಿ ಏನು ಘಟನೆ ಆಗಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೇಳಿರುವಂತದ್ದು. ಅದರ ಜೊತೆಗೆ ಬೆಳಗಾವಿಯ ಪೊಲೀಸರು ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈಗಾಗಲೇ ಬೆಳಗಾವಿಯಿಂದ ಒಂದು ತಂಡ ನಾಸಿಕ್ ಠಾಣೆಗೆ ಕೂಡ ತೆರಳಿರುವಂತದ್ದು. ಅಲ್ಲಿ ಈ ಘಟನೆ ನಿಜಕ್ಕೂ ನಡೆದಿದೆಯಾ ಅಥವಾ ಯಾರಾದರೂ ಇದನ್ನ ಕಲ್ಪನೆ ಮಾಡಿಕೊಂಡು ಅಥವಾ ಯಾವುದಾದ್ರೂ ಬೇರೆ ಉದ್ದೇಶಕ್ಕೆ ಬೆಳಗಾವಿಯಲ್ಲಿ ಈ ಘಟನೆ ನಡೀತು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಹೇಳ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಒಂದು ಕಡೆ ಮಹಾರಾಷ್ಟ್ರ ಸರ್ಕಾರ 400 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ಅನ್ನುವಂಥ ನಿಟ್ಟಿನಲ್ಲಿ SIT ತಂಡವನ್ನ ರಚನೆ ಮಾಡಿ ತನಿಖೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬೆಳಗಾವಿಯ ಪೊಲೀಸರು ಕೂಡ
ಬೆಳಗಾವಿ ಗಡಿಯಲ್ಲಿ ಈ ಒಂದು ಘಟನೆ ಆಗಿರುವಂತಹ ಕಾರಣಕ್ಕಾಗಿ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಈಗ ಒಂದು ಕಡೆ ಮಹಾರಾಷ್ಟ್ರದ ಪೊಲೀಸರ ಜೊತೆಗೆ ಸಮನ್ವಯವನ್ನ ಸಾಧಿಸುವುದರ ಜೊತೆಗೆ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಈ ಒಂದು ಪ್ರಕರಣ ಏನಿದೆ SIT ಹಂತದಲ್ಲಿರುವಂತಹ ಕಾರಣಕ್ಕಾಗಿ ನಿಜಕ್ಕೂ ಇಲ್ಲಿಂದ ಕಂಟೈನರ್ ವಾಹನಗಳು ಎಲ್ಲಿಗೆ ಹೋದವು, ಆ ಹಣ ಯಾರಿಗೆ ಸೇರಿದ್ದು, ಎಲ್ಲಿಗೆ ಹೋಗ್ತಾ ಇತ್ತು, ಯಾವ ಉದ್ದೇಶಕ್ಕಾಗಿ ಬಳಸ್ತಾ ಇದ್ರು ಅನ್ನುವಂಥದ್ದು ಕೂಡ SIT ತನಿಖೆಯಿಂದ ಹೊರಬರಬೇಕಿದೆ. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.